ನಾಳೆ ಪ್ರಮಾಣ ವಚನ ನಡೆಸೋಕು ಮುನ್ನ ಇವತ್ತು ನಿಯೋಜಿತ ಸಿಎಂ ಕುಮಾರಸ್ವಾಮಿ ದೇಗುಲ ದರ್ಶನವನ್ನ ಮುಂದುವರಿಸಿದ್ದಾರೆ. ನಿನ್ನೆ ಹಲವು ದೇಗುಲಗಳಿಗೆ ಭೇಟಿ ಕೊಟ್ಟಿದ್ರು ಎಚ್ಡಿಕೆ. ಇವತ್ತು ಕೂಡ ತಮ್ಮ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಸದ್ಯ ಶೃಂಗೇರಿಯ ಶಾರದಾಂಬೆ ಸನ್ನಿಧಿಗೆ ಭೇಟಿ ಕೊಟ್ಟು ತಾಯಿಯ ಆಶೀರ್ವಾದವನ್ನ ಪಡೆದಿದ್ದಾರೆ. ಪತ್ನಿ ಅನಿತಾ ಕುಮಾರಸ್ವಾಮಿ ಕೂಡ ಎಚ್ಡಿಕೆಗೆ ಸಾಥ್ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ದೇವರ ದರ್ಶನ ಪಡೆದ ನಂತರ ಶೃಂಗೇರಿಗೆ ಬಂದಂತಹ ಎಚ್.ಡಿ. ಕುಮಾರಸ್ವಾಮಿ ಶೃಂಗೇರಿ ಶಾರದಾಂಬೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ. ಬೆಂಗಳೂರಿನ ಮೊದಲಿಗೆ ಧರ್ಮಸ್ಥಳಕ್ಕೆ ಬಂದಿಳಿದಂತಹ ಎಚ್ಡಿಕೆ ಅಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಸನ್ಮಾನವನ್ನು ಮಾಡಿದ್ರು. ಅಲ್ಲಿ ಅವರ ಜೊತೆ ಕೆಲವು ಕಾಲ ಮಾತುಕತೆಯನ್ನು ಆಡಿದ್ರು. ಮಂಜುನಾಥನ ದರ್ಶನವನ್ನ ಪಡೆದು ಅಲ್ಲಿಂದ ಹೊರಟದ್ದು ಅವರು ಶೃಂಗೇರಿಗೆ ಬಂದಿಳಿದು ಅಲ್ಲಿ ಶಾರದಾಂಬೆಯ ದರ್ಶನವನ್ನ ಪಡೆದು ಜಗದ್ಗುರುಗಳ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ. ಶೃಂಗೇರಿ ಶಾರದಾಂಬೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪ್ರಮಾಣ ವಚನಕ್ಕೂ ಮುನ್ನ ದೇವಾಲಯಗಳ ಭೇಟಿ ಕೊಡುವುದಕ್ಕೆ ಮುಂದಾಗಿರುವಂತದ್ದು ಎಚ್ಡಿಕೆ. ನಿಯೋಜಿತ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನಿನ್ನೆ ಕೂಡ ಹಲವು ದೇಗುಲಗಳಿಗೆ ಹಾಸನದಲ್ಲಿ ತಮ್ಮ ಹುಟ್ಟೂರಿನಲ್ಲಿ ದೇಗುಲಗಳ ಪ್ರದರ್ಶನವನ್ನ ಮಾಡಿದ್ರು. ದೇಗುಲಗಳಲ್ಲಿ ಅವರು ಆಶೀರ್ವಾದವನ್ನ ಪಡೆದಿದ್ರು. ನಂತರ ಇವತ್ತು ಬಂದಿರುವಂತದ್ದು ಧರ್ಮಸ್ಥಳ ಮತ್ತು ಶೃಂಗೇರಿಗೆ. ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಭರತ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ಸದ್ಯ ಎಚ್ಡಿಕೆ ಎಲ್ಲಿದ್ದಾರೆ? ನೆಕ್ಸ್ಟ್ ಪ್ಲಾನ್ ಏನು? ಪ್ರತಿಮೆ ಏನಂದ್ರೆ ಈಗ ಧರ್ಮಸ್ಥಳದಲ್ಲಿ ಒಂದು ಅವರ ದರ್ಶನವನ್ನ ಮಂಜುನಾಥ ಸ್ವಾಮಿ ದರ್ಶನವನ್ನ ಮುಗಿಸಿದ ಬಳಿಕ ಹೆಲಿಕಾಪ್ಟರ್ ನಲ್ಲಿ ನೇರವಾಗಿ ಅವರು ಶೃಂಗೇರಿಗೆ ತೆರಳಿರುವಂತದ್ದು. ಈಗಾಗಲೇ ಶೃಂಗೇರಿಯಲ್ಲಿ ಶಾರದಾಂಬೆಯ ದರ್ಶನವನ್ನ ಕೂಡ ಎಚ್ಡಿಕೆ ಮತ್ತು ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಸಮೇತರಾಗಿ ಅವರು ಪಡೆದಿದ್ದಾರೆ. ಅಲ್ಲಿ ಪಡೆದ ಬಳಿಕ ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದವನ್ನ ಕೂಡ ಕುಮಾರಸ್ವಾಮಿ ಅವರು ಪಡೆದಿರುವಂತದ್ದು. ಪ್ರಮುಖವಾಗಿ ಕೆಲ ದಿನಗಳ ಹಿಂದೆ ದೇವೇಗೌಡರು ಕೂಡ ಒಂದು ಅತಿರುದ್ರ ಯಾಗವನ್ನ ಇಲ್ಲಿ ಮಾಡಿದ್ರು. ಹಾಗಾಗಿ ಅವರ ಶೃಂಗೇರಿ ಭೇಟಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಆದ್ರೆ ಸಂಕಲ್ಪ ಸಿದ್ಧಿಗಾಗಿ ಒಂದು ಯಾಗವನ್ನ ಮಾಡಿರುವಂತದ್ದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಒಂದು ಸಂಕಲ್ಪ ಸಿದ್ಧಿಸಿದ ಕಾರಣಕ್ಕೋಸ್ಕರ ಮತ್ತು ನಾಳೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇರುವಂತಹ ಕಾರಣಕ್ಕೋಸ್ಕರ ಹೀಗಾಗಿ ಎಲ್ಲಾ ರಾಜ್ಯದ ಎಲ್ಲ ಪ್ರಖ್ಯಾತ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಧರ್ಮಸ್ಥಳ ಮತ್ತು ಶೃಂಗೇರಿ ಅವರ ಭೇಟಿ ಕೂಡ ಬಹುತೇಕ ಅಂಟಿಕೊಂಡಿರುವಂತದ್ದು. ಇದಾದ ಬಳಿಕ ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಬಹುಶಃ ಬೆಂಗಳೂರಿನಾಗ ವಾಪಸ್ ಆಗಿ ಅಲ್ಲಿ ಒಂದು ಸಭೆಯನ್ನು ಕೂಡ ನಡೆಸುವಂತ ಸಾಧ್ಯತೆಗಳು ಕೂಡ ಇವೆ. ಭರತ್, ಹಾಗೇನೆ ದೇವೇಗೌಡರು ಕೂಡ ಆಗಮಿಸಿದಾರ, ಬರ್ತಾರಾ ಹೇಗೆ ಅಂತ? ಈಗ ದೇವೇಗೌಡರ ಆಗಮನದ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಆ ಒಂದು ಶೃಂಗೇರಿಯಲ್ಲೂ ಕೂಡ ಶೃಂಗೇರಿ ದೇವಸ್ಥಾನ ಕೂಡ ದೇವೇಗೌಡರು ಆಗಮಿಸುವಂತ ಸಾಧ್ಯತೆಗಳಿವೆ. ಅದೇ ಆ ಬಳಿಕ ಆ ದೇವೇಗೌಡರ ಜೊತೆ ಕೂಡ ಒಂದಷ್ಟು ಹೊತ್ತು ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮಾಡಿರುತ್ತೆ. ಅದರ ಜೊತೆಗೆ ಒಂದಷ್ಟು ಜನರು ಸಚಿವ ಸ್ಥಾನವನ್ನ ಕೊಟ್ಟು ಅವರಿಗೂ ಕೂಡ ಅಧಿಕಾರ ಹಂಚಿಕೆ ಕೂಡ ಅವರು ಕೂಡ ಕುಮಾರಸ್ವಾಮಿ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಎಲ್ಲ ಗೊಂದಲಗಳ ಬಗ್ಗೆ ಮಾತಾಡಲಿಕ್ಕೆ ಮತ್ತು ವಿಚಾರಗಳ ಬಗ್ಗೆ ಕೂಡ ಚರ್ಚೆಗಳು ನಡೀಬಹುದು ಮತ್ತು ಕಾಂಗ್ರೆಸ್ನ ಒಂದಷ್ಟು ನಾಯಕರ ಜೊತೆ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆಗಳಿವೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗೆ. ಶೃಂಗೇರಿಗೆ ಈಗ ಎಚ್.ಡಿ. ದೇವೇಗೌಡರು ಕೂಡ ಬಂದಿರುವಂತದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಭೇಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಭೇಟಿ ಕೊಟ್ಟಿದ್ದಾರೆ. ಅವರು ಅಲ್ಲಿ ಯಜ್ಞ ಯಾಗಾದಿಗಳನ್ನ ಕೂಡ ಮಾಡಿಸಿದ್ರು. ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗ ಅವರು ನಿಯೋಜಿತ ಮುಖ್ಯಮಂತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಶೃಂಗೇರಿಗೆ ಭೇಟಿ ಕೊಟ್ಟಿದ್ದಾರೆ. ಜೊತೆಯಲ್ಲೇ ಈಗ ಎಚ್.ಡಿ. ದೇವೇಗೌಡ ಕೂಡ ಭೇಟಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರು. ಶೃಂಗೇರಿ ಶಾರದಾಂಬೆಯ ದರ್ಶನವನ್ನ ಪಡೆಯಲಿಕ್ಕೆ, ಜೊತೆಗೆ ಅಲ್ಲೇ ಕುಮಾರಸ್ವಾಮಿ ಅವರೊಂದಿಗೆ ಮಾತುಕತೆಯನ್ನ ನಡೆಸಲಿಕ್ಕೆ ಶೃಂಗೇರಿ ಶಾರದಾಂಬೆಯ ಸನ್ನಿಧಿಗೆ ಎಚ್.ಡಿ. ದೇವೇಗೌಡ ಅವರು ಬಂದಿರುವಂತದ್ದು.
ಹಿಂಗೆ